ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 9ನೇ ಅಧ್ಯಾಯ. ಸೂಚನೆ: ತಾಯವಾಂಬೆಯು ತಮ್ಮನಿಗೆ ಸದುಪಾಯದಿಂ ಸಂಸಾರಿಯಾಗೆಂ ದಾಯತದೀಪೇಳುತ್ತ ಸಂಸಾರಕ್ಕೆ ಹಚ್ಚಿದಳು. ಗೋವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಬಾಬಾ ಮಹಾರಾಜರಿಗೆ ಪರಶಿವನು ಪ್ರತ್ಯಕ್ಷನಾಗಿ ಸಂಸಾರಿಯಾಗೆಂದು ಬೋಧಿಸಲು ಅದಕ್ಕೆ ಮಹಾರಾಜರು ಒಪ್ಪಿರುವುದು ಮತ್ತು ಅಲ್ಲಲ್ಲಿ ಸಂಚರಿಸಿ ಅನೇಕ ಭಕ್ತರ ಮೇಲೆ ಕೃಪಾದೃಷ್ಟಿಯನ್ನು ಬೀರಿ ಕಡಕಲಟ್ಟಿ ಗ್ರಾಮಕ್ಕೆ ಬಂದರೆಂಬ ವಿಷಯವನ್ನು ಶ್ರವಣ ಮಾಡಿದ್ದಿರಲ್ಲವೇ? ಮುಂದಿನ ಕಥಾಭಾಗವನ್ನು ಶ್ರದ್ಧೆಯಿಂದ ಕೇಳಿರಿ. ಕಡಕಲಟ್ಟೆಯಲ್ಲಿ ಬಾಬಾ ಮಹಾರಾಜರು 2 ತಿಂಗಳವರೆಗೆ ವೇದಶಾಸ್ತ್ರವನ್ನು ಪಂಡಿತ ಪಾಮರರಿಗೆ ವೈದ್ಯವಾಗುವಂತೆ ಬಿಚ್ಚಿ ಬಿಡಿಯಾಗಿ ಬೋಧಿಸುತ್ತಿರಲು ಶ್ರವಣಕ್ಕೆ ಜನರು ಸ್ವಗ್ರಾಮ ಪರಗ್ರಾಮ ಪಿಪೀಲಿಕಾ ಪಂಕ್ತಿಯಂತೆ ಬರುತ್ತಿದ್ದರು. ಶ್ರವಣ ಮಾಡಿ ಆನಂದ ಪಡುತ್ತಾ ಹೋಗುತ್ತಿದ್ದರು. ವಾಚಕರೇ, ಬಾಬಾ ಮಹಾರಾಜರು ದತ್ತವಾಡವನ್ನು ಬಿಟ್ಟು ಹೊರಟು ಹೋದ ಮೇಲೆ ದತ್ತವಾಡದಲ್ಲಿ ಬಸನಗೌಡರ ಮನೆತನದ ಸ್ಥಿತಿಗತಿಗಳೇನಾದವೆಂಬ ವಿಷಯವನ್ನು ಇಲ್ಲಿ ಬರೆಯುವುದು ಅವಶ್ಯವಾದುದು. ಬಸನಗೌಡರ ಮನೆಯು ಬಿದ್ದು ಹೋಗಿ ಹೊಲಗಳೆಲ್ಲವೂ ಹಾಳಾಗಿ ಬೀಳು ಬಿದ್ದು ದನಕರುಗಳು ಮೇಯುವಂತೆ ಆಗಿದ್ದವು. ಅಧಿಕಾರಿಗಳಿಲ್ಲದ ಮನೆತನವು ಹಾಳಾಗುವುದರಲ್ಲಿ ಸಂದೇಹವಿಲ್ಲ. ಬಸನಗೌಡರ ಮಗಳಾದ ತಾಯವ್ವನು ಜೂಗುಳ ಗ್ರಾಮದಲ್ಲಿ ಪತಿಯ ಗೃಹದಲ್ಲಿದ್ದಳು. ತಾಯವ್ವನು ತನ್ನ ತವರು ಮನೆಯು ಹಾಳಾದುದನ್ನು ನೆನೆಸಿಕೊಂಡು ಆಗಾಗ್ಗೆ ಕಂಬನಿ ಸುರಿಸುತ್ತಿದ್ದಳು. 8 ವರ್ಷದ ವಯಸ್ಸುಳ್ಳ ತಮ್ಮನಾದ ಬಾಬಾನು ಎಲ್ಲಿಗೆ ಹೋದನೋ ಏನಾದನೋ ಎಂಬ ಚಿಂತೆಯು ಚಿತೆಯಂತೆ ಹೃದಯವನ್ನು ಸುಡುತ್ತಿತ್ತು. ಅಹರ್ನಿಶವು ತಮ್ಮನ ಹಂಬಲ ನಿಂತಲ್ಲಿ ಕುಂತಲ್ಲಿ ನನ್ನ ತವರು ಮನೆ ದಿಕ್ಕಿಲ್ಲದಂತಾಯಿತೆ. ನಮ್ಮ ತಾಯಿಯು ಮರಣ ಹೊಂದುವಾಗ, ತಾಯವ್ವ ನೀನು ಪಾರ್ವತಿಯ ಚಿತ್ಕಳ ಸ್ವರೂಪಳು, ನಾನು ಮರಣ ಹೊಂದುತ್ತೇನೆ, ತಮ್ಮನನ್ನು ಕಾಪಾಡುವುದು ಜೋಕೆ ಎಂದು ಹೇಳಿ ಮೃತಳಾದಳು. ನಮ್ಮ ತಂದೆಯು ಯಾರಿಲ್ಲದ ಸಮಯದಲ್ಲಿ ದಿಕ್ಕಿಲ್ಲದ ಹಕ್ಕಿಯಂತೆ ಪ್ರಾಣವನ್ನು ಬಿಟ್ಟನು ಎಂದು ಕ್ಷಣ ಕ್ಷಣಕ್ಕೆ ನೆನೆಸಿಕೊಂಡು ದುಃಖಿಸುತ್ತಿದ್ದಳು. ಕಡಕಲಟ್ಟಿ ಗ್ರಾಮದ ಹೆಣ್ಣನ್ನು ಜೂಗುಳಕ್ಕೆ ಕೊಟ್ಟಿದ್ದರೂ ಒಂದು ದಿವಸ ಕಡಕಲಟ್ಟಿ ಗ್ರಾಮದಿಂದ ಆ ಹೆಣ್ಣು ಮಗಳು ಪತಿಯ ಗ್ರಾಮಕ್ಕೆ ಬಂದಿದ್ದಳು. ಅಲ್ಲಿ ಬಾಬಾ ಮಹಾರಾಜರ ವೃತ್ತಾಂತವನ್ನು ನೀರಿಗಾಗಿ ಬಂದ ಹೆಂಗಳೆಯರೊಂದಿಗೆ ಹೇಳುತ್ತಿದ್ದಳು. ಆ ಸಮಯದಲ್ಲಿ ನಮ್ಮ ತಾಯವ್ವನು ಅಲ್ಲೇ ಇದ್ದಳು. ಆ ವಿಷಯವನ್ನು ಮತ್ತಷ್ಟು ವಿಷಾದವಾಗಿ ಹೇಳೆಂದಳು. ಅದಕ್ಕೆ ಆ ಕಡಕಲಟ್ಟಿಯ ಸಾಧುವಿಯು, ನಮ್ಮ ಗ್ರಾಮಕ್ಕೆ ಒಬ್ಬ ತರುಣ ಸಾಧುವು ಬಂದು 2 ತಿಂಗಳಾಯಿತು. ಆತನ ರೂಪಲಾವಣ್ಯಗಳು ಬಣ್ಣಿಸಲು ಆಳವಲ್ಲ. ಬೆಲ್ಲಕ್ಕೆ ನೊಣಗಳು ಮುಕ್ಕುವಂತೆ ಜನರು ಯಾವಾಗಲೂ ಆ ಸಾಧುವಿನ ಸುತ್ತುವರೆದಿರುತ್ತಾರೆ. ಆತನ ಹೇಳಿಕೆಗೆ ನಮ್ಮ ಊರಿನವರೆಲ್ಲರೂ ಬೆರಗಾಗಿದ್ದಾರೆ. ಪ್ರತ್ಯಕ್ಷ ಪರಮಾತ್ಮನೇ ಈ ರೂಪದಿಂದ ಬಂದಿದ್ದಾನೆಂದು ಹೊಗಳುತ್ತಾರೆ. ಆತನು ಸುಮಾರು 18-20 ವರ್ಷ ವಯಸ್ಸುಳ್ಳವನಿರುತ್ತಾನೆ. ತಾಯವ್ವನವರೇ, ನಿಮ್ಮ ಮುಖವು ಆ ಸಾಧುವಿನ ಮುಖವು ಒಂದೇ ರೀತಿಯಾಗಿ ತೋರುತ್ತದೆ ಎಂದು ಹೇಳಿ ತನ್ನ ಮನೆಗೆ ಹೋದಳು. ತಾಯವ್ವನು, ಆತನು ನನ್ನ ತಮ್ಮನೇ ಆಗಿರಬೇಕು. ಅಂಕಲಿಗೆ ಅಡವಿ ಸ್ವಾಮಿಗಳ ಆಶೀರ್ವಾದದಿಂದ ಹುಟ್ಟಿದ ನಮ್ಮ ತಮ್ಮನು ಮಹಾತ್ಮನಾಗಿರುವುದರಲ್ಲಿ ಸಂಶಯವಿಲ್ಲ. ನನ್ನ ಮುಖದಂತೆ ಆತನ ಮುಖವು ಇರಬೇಕಾದರೆ ಆತನು ನನ್ನ ತಮ್ಮನೇ ಇರಬಹುದು. ನಾನು ಈ ದಿನವೇ ಅಲ್ಲಿಗೆ ಹೋಗಬೇಕೆಂದು ನೀರಿನ ಕೊಡವನ್ನು ಹೊತ್ತು ಮನೆಗೆ ಬಂದು ಈ ವೃತ್ತಾಂತವನ್ನು ತನ್ನ ಪತಿಗೆ ತಿಳಿಸಿ ಕಡಕಲಟ್ಟಿಗೆ ಪತಿಯೊಡನೆ ಪ್ರಯಾಣ ಹೊರಟಳು. ತಾಯವ್ವನು ಪತಿಯನ್ನೊಳಗೊಂಡು ಸಾಯಂಕಾಲಕ್ಕೆ ಕಡಕಲಟ್ಟಿ ಗ್ರಾಮಕ್ಕೆ ಬಂದಳು. ಊರ ಹೊರಗಡೆ ಇರುವ ಮಠಕ್ಕೆ ಜನರು ತಂಡೋಪತಂಡವಾಗಿ ಹೋಗುತ್ತಿದ್ದರು. ತಾವು ಹೋಗುವುದೆಲ್ಲಿಗೆಂದು ತಾಯವ್ವನು ಪ್ರಶ್ನಿಸಿದಳು. ಬಾಲಸಾಧುಗಳು ಈ ಮಠದಲ್ಲಿ ಶಾಸ್ತ್ರ ಪ್ರವಚನವನ್ನು ನಡೆಯಿಸುತ್ತಾರೆ. ಆ ಪವಿತ್ರ ಶ್ರವಣಕ್ಕಾಗಿ ಹೋಗುತ್ತೇವೆ ಎಂದು ಅವರು ಉತ್ತರಿಸಿದರು. ತಾಯವ್ವನು ಅವರ ಹಿಂದೆ ಹೊರಟಳು. ಆ ಮಠದಲ್ಲಿ ಆಗಲೇ ಶಾಸ್ತ್ರವು ಆರಂಭವಾಗಿತ್ತು. ಜನರು ಕಿಕ್ಕಿರಿದು ಕೂತು ಶ್ರವಣಾಸಕ್ತರಾಗಿದ್ದರು. ಅಗ್ರಸ್ಥಾನದಲ್ಲಿ ಕುಳಿತು ಬಾಬಾ ಮಹಾರಾಜರು ತಮ್ಮ ಅಮೃತವಾಣಿಯಿಂದ ಶಿವಜೀವರ ಏಕತ್ವ ವಿಷಯವನ್ನು ಪ್ರಬೋಧಿಸುತ್ತಿದ್ದರು. ತಾಯವ್ವನು ಸುಂದರ ಮೂರ್ತಿಯನ್ನೋಡಿ ಈತನೇ ನನ್ನ ತಮ್ಮನೆಂದು ಗುರುತಿಸಿದಳು. ತಂದೆಯ ಮನೆತನದ ಹಿಂದಿನ ವೃತ್ತಾಂತವೆಲ್ಲವನ್ನು ಮನಸ್ಸಿನ ಮೇಲೆ ಮೂಡ ಹತ್ತಿತು.
ದುಃಖವು ಹೂಕರಿಸಿ ಮುಂದುಗೊಂಡು ಬರಹತ್ತಿತು. ದುಃಖಿಸಲು ಸಮಯವಲ್ಲ ಮತ್ತು ತಮ್ಮನ ದರ್ಶನವಾಯಿತಲ್ಲ ಎಂಬ ಸಂತೋಷವು ಆ ದುಃಖವನ್ನು ತಗ್ಗಿಸುತ್ತಿತ್ತು. ಬಾಬಾ ಮಹಾರಾಜರು ಪ್ರತಿಪಾದಿಸುತ್ತಿದ್ದ ಶಾಸ್ತ್ರವನ್ನು ಮುಗಿಸಿದರು. ಸರ್ವರು ಎದ್ದು ನಿಂತು ನೀರಾಜನಗಳನ್ನು ಬೆಳಗಿಸಿ ಮಂಗಲಂ ಸದ್ರೂಪನಿಗೆ ಜಯ, ಮಂಗಲಂ ಚಿದ್ರೂಪನಿಗೆ ಶುಭ, ಮಂಗಲಂ ಸುಖರೂಪ ನಿತ್ಯಾಖಂಡ ರೂಪನಿಗೆ, ಮಂಗಲಂ ಪಾಪಾದ್ರಿ ವಜ್ರಗೆ, ಮಂಗಲಂ ಭವ ತಿಮಿರ ಸೂರ್ಯಗೆ, ಮಂಗಲಂ ಶ್ರೀ ಬಾಲಸದ್ಗುರುವರಗೆ ಸುಖಕರಗೆ ಎಂದು ಮಂಗಲವಂ ಹಾಡಿ ಸರ್ವರು ನಮಸ್ಕರಿಸಿದರು. ನಮ್ಮ ತಾಯವ್ವಗೆ ಶಾಸ್ತ್ರ ಪ್ರವಚನವು ಮುಗಿದಿದ್ದರಿಂದ ಮಾತನಾಡಲು ಅವಕಾಶ ದೊರೆಯಿತು. ಬಾಬಾ ಮಹಾರಾಜರ ಸಮೀಪಕ್ಕೆ ಬಂದು, ತಮ್ಮ ಬಾಬನ್ನ ಎಷ್ಟು ದಿನಗಳವರೆಗೆ ದರ್ಶನ ಕೊಟ್ಟೆಯಪ್ಪ? ಇಷ್ಟು ದಿನಗಳು ಎಲ್ಲಿಗೆ ಹೋಗಿದ್ದೆ? ನನ್ನ ಗುರುತು ನಿನಗೆ ಸಿಕ್ಕಿತೆ ಎಂದು ಕೇಳಿದಳು. ಅಲ್ಲಿದ್ದ ಜನರು, ಇದೇನು ಈ ಸ್ತ್ರೀಯಳಾರು? ಈ ಬಾಲಮೂರ್ತಿಗೂ ಈ ಸ್ತ್ರೀಯಳಿಗೂ ಏನು ಸಂಬಂಧ ಎಂದು ಹೋಗುವ ಜನರೆಲ್ಲರೂ ಕೂತರು. ಬಾಬಾ ಮಹಾರಾಜರು, ನಾನು ಎಲ್ಲಿಗೂ ಹೋಗಿಲ್ಲ, ಬಂದೂ ಇಲ್ಲ. ನೀನು ಪರಬ್ರಹ್ಮ ಸ್ವರೂಪ ಬಹುದೆಂಬುದು ಗುರುತು ನನಗೆ ಸಿಕ್ಕಿದೆ. ಅದಕ್ಕೆ ತಾಯವ್ವ, ತಮ್ಮ ಹೀಗೇಕೆ ಮಾತನಾಡುತ್ತೀ? ನಾನು ಯಾರೆಂಬುದು ನಿನಗೆ ತಿಳಿದಿದೆಯೋ? ಬಾಬಾ, ನೀನು ಪರಮಾತ್ಮನೆಂಬುದು ತಿಳಿದಿದ್ದೇನೆ. ತಾಯವ್ವ, ಬಾಬನ್ನ, ನಿನ್ನ ವೇದಾಂತದ ಮಾತುಗಳು ಸಾಕು. ನಾನು ನಿನ್ನ ಅಕ್ಕಳಲ್ಲವೇ? ಬಾಬಾ, ಅಕ್ಕಳು ಹೌದು, ಜಗದಕ್ಕಳು ಹೌದು. ತಮ್ಮ ಈ ಮಾತುಗಳು ಸಾಕು. ದತ್ತವಾಡದ ಮನೆತನವೇನಾಯಿತೆಂಬುದನ್ನು ನೀನು ವಿಚಾರಿಸಬಾರದೆ? ಬಾಬಾ, ಎಲ್ಲರ ಮನೆತನಗಳು ಪರಮಾತ್ಮನ ಕೃಪೆಯಿಂದ ಸುರಕ್ಷಿತವಾಗಿರುತ್ತವೆ. ಈ ರೀತಿ ಬಾಬಾ ಮಹಾರಾಜರು ವಿಶ್ವ ಕುಟುಂಬಿಯಂತೆ ಮಾತನಾಡುತ್ತಿರಲು ಅಲ್ಲಿದ್ದ ಜನರು, ಅಮ್ಮನವರೇ, ಈ ಸಾಧುಗಳು ಯಾರೆಂದು ಭಾವಿಸಿದ್ದೀರಿ? ಇವರನ್ನು ನೀವು ಹಿಂದಕ್ಕೆಲ್ಲಿ ಕಂಡಿದ್ದೀರಿ ಎಂದು ತಾಯವ್ವನವರನ್ನು ಕೇಳಲು, ಅದಕ್ಕೆ ತಾಯವ್ವಳು, ಅಪ್ಪಗಳಿರ, ಈತನು ನಾನು ದತ್ತವಾಡ ಪಾಟೀಲ ಬಸನಗೌಡರ ಮಕ್ಕಳು. ನಮ್ಮ ತಾಯಿ ತಂದೆಗಳಿಬ್ಬರೂ ಪರಿಪೂರ್ಣರಾದರು. ಈ ಬಾಬನ್ನನು ಮನೆಯನ್ನು ಬಿಟ್ಟು 14 ವರ್ಷವಾಯಿತು. ಶ್ರೀರಾಮನು 14 ವರ್ಷ ವನವಾಸ ಮಾಡಿ ಬಂದಂತಾಗಿದೆ. ನಮ್ಮ ತಾಯಿಯು ಶರೀರ ಬಿಡುವಾಗಿ ಹೇಳಿದ್ದೇನೆಂದರೆ, ತಾಯವ್ವ, ನೀನು ನಿನ್ನ ತಮ್ಮನನ್ನು ಕಾಪಾಡಿಕೊಂಡು ಹೋಗುವ ಭಾರವು ನಿನ್ನದು ಮತ್ತು ಬಸವೇಶ್ವರನ ಅಗ್ರಜೆಯಾದ ಅಕ್ಕ ನಾಗಮ್ಮನಂತೆ ಬಾಬಾನ ಸಂಸಾರ ಸಾಹಿತ್ಯಗಳಲ್ಲಿ ಜಾಗರೂಕತೆಯಿಂದ ನೀನು ನೋಡಿಕೊಳ್ಳತಕ್ಕದ್ದು ಎಂದು ನನಗೆ ಹೇಳಿ ಪರಿಪೂರ್ಣರಾದಳು. ನಮ್ಮ ತಂದೆಯು ಶರೀರ ಬಿಡುವಾಗಿ ನಾನು ಊರಲ್ಲಿರಲಿಲ್ಲ ಮತ್ತು ಈ ಬಾಬನ್ನನು ಊರಲ್ಲಿರಲಿಲ್ಲ. ಬಾಬನ್ನನು ತಮ್ಮ ಮಾವನವರ ಊರಾದ ಕರಗಾವಿಗೆ ಲಗ್ನದ ಕೊನೆಯ ನೀರನ್ನು ತೀರಿಸಿಕೊಂಡು ಬರಲು ಹೋಗಿದ್ದನು. ನಾವು ಯಾರೂ ಇಲ್ಲದ ಸಮಯದಲ್ಲಿ ನಮ್ಮ ತಂದೆಯು ಪರಿಪೂರ್ಣರಾದನು. ಈ ಬಾಬಣ್ಣನ ಹೆಂಡತಿಯು ಪುಷ್ಪವತಿಯಾಗಿ 2 ವರ್ಷಗಳಾಗಿದೆ. ಈತನನ್ನು ಹಲವು ಗ್ರಾಮಗಳಲ್ಲಿ ಹಲವು ದೇಶಗಳಲ್ಲಿ ಹುಡುಕಿ ಸಾಕಾಯಿತು. ಈತನ ಹೆಂಡತಿಯು ಕರಗಾವಿಯಲ್ಲಿ ಪತಿಯ ಬರುವಿಕೆಗಾಗಿ ಅಹರ್ನಿಶ ಪರಮಾತ್ಮನ ಪೂಜೆ ಧ್ಯಾನಾದಿಗಳಲ್ಲಿ ಕಾಲವನ್ನು ಕಳೆಯುತ್ತಿದ್ದಾಳೆ. ಈ ಬಾಬಣ್ಣನು ಈ ರೀತಿ ಸನ್ಯಾಸಿಯಾಗಿ ಊರೂರು ಪಕ್ಷಿಯಂತೆ ತಿರುಗುತ್ತಿದ್ದಾನೆ. ಮಾಡಿಕೊಂಡ ಹೆಂಡತಿಯ ಗತಿಯೇನಾಯಿತು, ಮನೆತನದ ಬಾಳವೆ ಬದುಕು ಏನಾಯಿತು ಎಂಬ ವಿವೇಕವು ಈ ಬಾಬಣ್ಣನಿಗೆ ಇರಬೇಕ ಇರಬಾರದು? ನೀವೇ ಹೇಳಿರಿ. ಬರೀ ಒಂದು ವೇದಾಂತ ಶಾಸ್ತ್ರವನ್ನು ಮಾತ್ರ ಕಲಿತುಕೊಂಡು ಹೀಗೆ ಊರೂರು ತಿರುಗಿ ಹೇಳುತ್ತಾ ಹೋದರೆ ಮಾತ್ರ ಮುಕ್ತಿ ಸಿಗುವುದೇ ಎಂದು ತಾಯವನ್ನು ಹೇಳಿದಳು. ಅಲ್ಲಿ ಕೂತಿದ್ದ ಜನರು, ಈ ಮಹಾತ್ಮರು ನಮ್ಮ ದೇಶದವರೇ ಎಂದು ಸಂತೋಷಪಟ್ಟರು. ತಾಯವ್ವನು, ಬಾಬಣ್ಣ, ಇಲ್ಲಿಂದ ದತ್ತವಾಡಕ್ಕೆ ಹೋಗೋಣ ನಡೆ. ನೀನು ಸಂಸಾರಿಯಾಗಿ ಈ ವೇದಾಂತ ಶಾಸ್ತ್ರವನ್ನು ಹೇಳಿ ಜನರನ್ನು ಉದ್ಧರಿಸು. ನೀನು ಪ್ರತಿ ಮಾತನ್ನಾಡಬೇಡ ಎಂದು ನುಡಿದು, ಅದಕ್ಕೆ ಬಾಬಾ ಮಹಾರಾಜರು, ಅಕ್ಕ ನೀಂ ನೆರೆ ಪೇಳುತಿಹ ವಚನಕ್ಕೆ ಮೆಚ್ಚಿದೆನೊಪ್ಪಿದೆನೋ, ನೀನಕ್ಕರದಿ ಮನೆತನದ ವ್ಯವಹಾರಗಳೆಲ್ಲವನ್ನೂ ತಕ್ಕ ರೀತಿಯಲ್ಲರಿತು ಜರುಗಿಪ ಹಕ್ಕು ನಿನ್ನದು. ನನ್ನ ವ್ಯವಹಾರಕ್ಕೆ ತೊಂದರೆ ತಾರದಂದದಿ ನಡೆಯತಿರಬೇಕು. ಹಾಗಾದರೆ ದತ್ತವಾಡಕ್ಕೆ ಬರುವನೆಂದು ಬಾಬಾ ಮಹಾರಾಜರು ಹೇಳಲು ಅಲ್ಲಿದ್ದವರೆಲ್ಲರೂ ಇದು ಯೋಗ್ಯವೆಂದು ಜಯ ನೀನಾದವಮ್ಮಾಡಿ ಹೊರಟು ಹೋದರು. ತಾಯವ್ವನು ಅಲ್ಲಿಂದ ಬಾಬಾ ಮಹಾರಾಜರನ್ನು ಕರೆದುಕೊಂಡು ದತ್ತವಾಡಕ್ಕೆ ಬಂದಳು.
ಅಲ್ಲಿನ ಜನರು ಬಾಬಾ ಮಹಾರಾಜರನ್ನು ನೋಡಿ ಸಾಕ್ಷಾತ್ ಪರಶಿವನೇ ನಮ್ಮ ಗ್ರಾಮಕ್ಕೆ ಬಂದನೆಂದು ಹಿಗ್ಗಿದರು. ಅಲ್ಲದೆ ಮಹಾರಾಜರನ್ನು ನುತಿಸಿದರು. ಅಲ್ಲಿ ಬಾಬಾ ಮಹಾರಾಜರ ಮನೆಯು ಬಿದ್ದು ಹೋಗಿತ್ತು. ಮಾವನ ಗ್ರಾಮವಾದ ಕರಗಾವಿಗೆ ಹೋದರು. ತಾಯವ್ವನ ಪತಿಯಾದ ರಾಮಗೌಡರು ಕರಗಾವಿಗೌಡರ ಮುಂದೆ ಇಂತೆಂದರು, ಆಪ್ತರೇ, ಬಾಬಣ್ಣನು ಅನೇಕ ದೇಶ ತಿರುಗಿ ಬುದ್ಧಿವಂತನಾಗಿ ಬಂದಿದ್ದಾನೆ. ನಿಮ್ಮ ಮಗಳ ಶೋಭನ ಪ್ರಸ್ಥವನ್ನು ಮಾಡಿಕೊಟ್ಟು ದತ್ತವಾಡಕ್ಕೆ ಕಳುಹಿಸು. ಅದಕ್ಕೆ ಅವರು ಇಂತೆಂದರು, ನಾನು ಈ ಸನ್ಯಾಸಿಯ ಹಿಂದೆ ಮಗಳನ್ನು ಕಳುಹಿಸುವುದಾಗುವುದಿಲ್ಲ. ಅಳಿಯನು ಸನ್ಯಾಸಿ, ಮಗಳು ಸಂಸಾರಿ. ಹೀಗಾದರೆ ಮನೆತನವು ಸುಗಮವಾಗುವುದೇ? ಆದ್ದರಿಂದ ಈ ಕಾಷಾಯಾಂಬರಗಳನ್ನು ತೆಗೆದೊಗೆದು ಮುನ್ನಿನಂತೆ ಶ್ವೇತಾಂಬರಗಳನ್ನು ಹಾಕಿಕೊಂಡು ಶೋಭನ ಪ್ರಸ್ಥವನ್ನು ತೀರಿಸಿಕೊಂಡು ದತ್ತವಾಡಕ್ಕೆ ಕರೆದುಕೊಂಡು ಹೋಗಬಹುದು. ಅಲ್ಲದೆ ನೀವು ದಂಪತಿಗಳು ದತ್ತವಾಡದಲ್ಲಿಯೇ ಇದ್ದು ಇವರ ಸಂಸಾರವು ಸುಗಮವಾಗಿ ಸಾಗಿಸತಕ್ಕದ್ದು ಎಂದು ಕರಗಾವಿಗೌಡರು ನುಡಿದರು. ತಾಯವ್ವನು ಹಾಗೇ ಆಗಲಿ, ನಮ್ಮ ಜೀವಿತ ಕಾಲವೆಲ್ಲವೂ ಬಾಬಾನ ಮನೆಯಲ್ಲಿಯೇ ಕಳೆಯುತ್ತೇವೆಂದು ತಿಳಿಸಿದಳು. ಮತ್ತು ಅವರ ಯೋಗಕ್ಷೇಮಗಳನ್ನು ನಾವೇ ನೋಡಿಕೊಳ್ಳುತ್ತೇವೆ ಅಂತಲೂ ತಿಳಿಸಿದಳು. ಅದಕ್ಕವರು ಸಂತಸಪಟ್ಟು ಹೊಸ ಬಟ್ಟೆಗಳನ್ನು ತಂದು ಅಳಿಯನಿಗೆ ಕೊಟ್ಟರು. ಬಾಬಾ ಮಹಾರಾಜರು ಆ ಕಾಷಾಯಾಂಬರಗಳನ್ನು ತೆಗೆದುಹಾಕಿ ಶ್ವೇತ ವಸನಗಳನ್ನು ಹಾಕಿಕೊಂಡು ಶೋಭನ ಪ್ರಸ್ಥವನ್ನು ಮುಗಿಸಿದರು. ಗಂಗಾಬಾಯಿಯು ಪತಿಯ ಭಾವಕ್ಕನುವರ್ತಿಯಾಗಿದ್ದಳು. ತಾಯವ್ವನು ತನ್ನ ತಮ್ಮನ ಪತ್ನಿಯನ್ನು ದತ್ತವಾಡಕ್ಕೆ ಕರೆತಂದು ಬಿದ್ದು ಹೋದ ಮನೆಯನ್ನು ತಿರುಗಿ ಕಟ್ಟಿಸಿದಳು. ಆ ಮನೆಯು ಈ ಬಾಬಾ ಮಹಾರಾಜರಿರುವುದರಿಂದ ಪ್ರತಿ ಕೈಲಾಸದ ಪರಶಿವನ ಅರಮನೆಯಂತೆ ಶೋಭಿಸಿತು. ತಾಯವ್ವನು ಜೂಗಳ ಗ್ರಾಮದಿಂದ ತನ್ನ ಪತಿಯ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ಪತಿಯೊಡನೆ ದತ್ತವಾಡಕ್ಕೆ ಬಂದು ತಮ್ಮನ ಮನೆಯಲ್ಲಿ ನೆಲೆಸಿದಳು. ಬಾಬಾ ಮಹಾರಾಜರು ತನ್ನ ಪತ್ನಿಯನ್ನು ಪರೀಕ್ಷಿಸಲು ಬಹುತರದ ಕಷ್ಟಗಳನ್ನು ಕೊಟ್ಟರು. ಆ ಕಷ್ಟಗಳೆಲ್ಲವನ್ನು ಸಹಿಸಿಕೊಂಡು ಧರಾದೇವಿಯಂತೆ ಶಾಂತಚಿತ್ತದಿಂದ ಪತಿಯ ಸೇವೆಯಲ್ಲಿ ನೆಲೆಸುತ್ತಿದ್ದಳು. ಒಮ್ಮೆ ಬಾಬಾ ಮಹಾರಾಜರು ಸತಿಯನ್ನು ಹೊಡೆದು ಎದೆಯ ಮೇಲೆ ಕಾಲೂರಿ ನಿಂತು ಕುಣಿದರು. ಆಗ ಗಂಗಾಬಾಯಿಯು ಎಂತೆಂದಳು, ಅಂಧಕಾಸುರನೆದೆಯ ಮೇಲ ನಂದದಿ ಪರಶಿವನು ಕುಣಿದಂ, ತಿಂದು ನನ್ನಯ ವಕ್ಷದೆಡೆಯೋಳ್ ನಿನ್ನ ಪಾದಗಳು ಚಂದದಿಂ ಕುಣಿಯಲ್ಕೆ, ನನಗಾನಂದವಲ್ಲದೆ ದುಃಖ ತನಗಿಲ್ಲೆಂದು ನುಡಿಯುತ್ತ ಭಕ್ತಿಯಂ ಪತಿಪದಕ್ಕೆ ನಮಿಸಿದಳು. ಒಂದು ದಿವಸ ತಾಯವ್ವನು ಮನೆಯಲ್ಲಿಲ್ಲದ ವೇಳೆಯಲ್ಲಿ ಬಾಬಾ ಮಹಾರಾಜರು ಗಂಗಾಬಾಯಿಯನ್ನು ಹೊಡೆದು ನೀನು ತವರೂರಿಗೆ ಹೋಗೆಂದರು. ಅದಕ್ಕೆ ಗಂಗಾಬಾಯಿಯು ಇಂತೆಂದಳು, ಪತಿಯೇ ದೈವವು ಸತಿಗಂ ಪತಿಪಾದವನಗಲಿ ಪೋಪುದೆನ್ನಿಂದವಳೆವೆಂ, ಪತಿಯನ್ನಗಲಿದ ತರುಣಿಗೆ ಗತಿಯುಂಟೇನಿಹದಿ ಪರದಿ ಯೋಚಿಸಿ ತಿಳಿಯಲ್, ಊರನ್ನಗಲಿದ ಚಿರುಕನು ನೀರನ್ನಗಲಿದ ಮೀನು ಜೀವಿಸಲಹುದೆಂ, ಆರೈಯಲ್ಕದರಂದದಿ ನಾರಿಯು ಪ್ರಾಣೇಶನಗಲಿ ಜೀವಿಸಲಹುದೆಂ. ಪ್ರಾಣೇಶ್ವರ, ತಾವು ಎಷ್ಟು ಹೊಡೆದರೂ ಎಷ್ಟು ನಿಂದಿಸಿದರೂ ನಾನು ನಿಮ್ಮ ಪಾವನ ಪಾದಗಳನ್ನಗಲಿ ಎಲ್ಲಿಗೂ ಹೋಗಲಾರೆನು ಎಂದು ಪಾದಕ್ಕೆರಗಿದರು. ಆಗ ಬಾಬಾ ಮಹಾರಾಜರು ಸುವರ್ಣವನ್ನು ಬೆಂಕಿಯಲ್ಲಿ ಪರೀಕ್ಷಿಸಿದಂತೆ ನಾನು ಪತ್ನಿಯನ್ನು ಪರೀಕ್ಷಿಸಿದ್ದಾಯಿತು ಎಂದು ತನ್ನರಸಿಗೆ ಇಂತೆಂದರು, ಮನೆಗೈದತ್ತಿಯ ನೀಚಯಕ್ಕವ ಕನವರ ತನ್ನೋ ಕಂಗಳಿವುತ, ನೀಚಯಕ್ಕನವರ ತನ್ನೋದ ಕಂಗಳಿವುತ ಸತತಂ, ಮನೆತನದ ಬದುಕಗಳೆಲ್ಲವನ್ನೂ ಚಿನ್ಮಯ ಪರಮಾತ್ಮ ಸೇವೆ ಎಂದರೆ ಗಂಗಾ. ಹೀಗೆ ಬೋಧಿಸಿ ಸಂಸಾರ ರಥವನ್ನು ಸಾಂಗೋಪಾಂಗವಾಗಿ ಜರುಗಿಸುವಂತೆ ತಿಳಿಸಿದರು. ತಾಯವ್ವನು ಮನೆತನದ ಕಾರ್ಯಗಳಲ್ಲಿ ಬಹು ಜಾಗರೂಕತೆ ವಹಿಸಿ ಮನೆಗೆ ಗುಂಪು ಗುಂಪಾಗಿ ಬರುವ ಅತಿಥಿಗಳಿಗೆ ಅತಿ ಪ್ರೇಮದಿಂದ ಅನ್ನೋದಕಗಳಿತ್ತು ಉಪಚರಿಸುತ್ತಿದ್ದಳು. ತಮ್ಮನ ಸಂಸಾರವು ಅತುಲಾನಂದದಿಂದ ಸಾಗಿತ್ತು ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತದಲ್ಲಿ 9ನೇ ಅಧ್ಯಾಯವು ಮುಗಿದುದು. ಜೈ ಜೈ ಶಿವನ ಪಾರ್ವತಿ ಪತಿಯರ ಮಹಾದೇವ್.